ಓಂ ಶಾಂತಿ. ಡೇಟ್ ಆಗಿದೆ 16/6/1969. ಅವ್ಯಕ್ತ್ ಬಾಪ್ದಾದ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ, ಬಡೆ ಸೆ ಬಡಾ ತ್ಯಾಗ್. ಬಡೆ ಸೆ ಬಡಾ ತ್ಯಾಗ್ ಏನು? ಅವಗುಣೋಂಕ ತ್ಯಾಗ್. ಇದಕ್ಕಿಂತ ದೊಡ್ಡ ತ್ಯಾಗ ಯಾವುದು? ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನು ತ್ಯಾಗ ಮಾಡುವುದು. ಸಭಿ ಕಿಸ್ ಸ್ವರೂಪ ಮೇ ಬೈಠೆ ಹೋ? ನಾನು ಆತ್ಮ ಅನ್ನೋ ಸ್ವರೂಪದಲ್ಲಿ ಕೂತಿದ್ದೀರಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ನೇಹ ರೂಪ ಮೇ ಬೈಠೆ ಹೋ ಯಾ ಶಕ್ತಿ ರೂಪ ಮೇ ಬೈಠೆ ಹೋ? ಬಾಬಾ ಹೇಳ್ತಾರೆ, ಇಲ್ಲಿ ಹೆಂಗೆ ಕೂತಿದ್ದೀರಾ? ಸ್ನೇಹ ರೂಪದಲ್ಲಿ ಕೂತಿದ್ದೀರಾ ಅಥವಾ ಶಕ್ತಿ ರೂಪದಲ್ಲಿ ಕೂತಿದ್ದೀರಾ? ಇಸ್ ಸಮಯ ಕೌನ್ ಸಾ ರೂಪ ಹೇ? ಈ ಸಮಯದಲ್ಲಿ ಯಾವ ರೂಪ ಬೇಕು? ಯಾವ ರೂಪದಲ್ಲಿ ಕೂಡಬೇಕು? ಸ್ನೇಹ ಮೇ ಶಕ್ತಿ ರಹತಿ ಹೇ. ಸ್ನೇಹದಲ್ಲಿ ಶಕ್ತಿ ಇರ್ತದೆ. ದೋನೋ ಇಕ್ಕಟ್ಟಿ ರಹ ಸಕ್ತಿ ಹೇ? ಎರಡು ಒಟ್ಟಿಗೆ ಇರೋಕ್ಕೆ ಸಾಧ್ಯನಾ? ಕ್ಯೋ ನಹಿ ಕೇತೆ ಹೋ? ಇಲ್ಲ ಅಂತ ಹಂಗೆ ಹೇಳ್ತೀರಾ? ದೋನೋ ರೂಪ ಹೇ, ಎರಡೂ ರೂಪ ಇದೆ. ಬಾಪ್ ದಾದಾಕ್ಕೆ ಸಾಥ್ ಸ್ನೇಹ ಕ್ಯೋ ಹೇ? ಬಾಪ್ ದಾದಾರವ್ರ ಜೊತೆಗೆ ಸ್ನೇಹ ಯಾಕಿದೆ? ಬಾಪ್ ದಾದಾ ಸೇ ಸ್ನೇಹ ಇಸ್ಲಿಯೇ ಹೇ कि जो शिव बाबा का मुख्य टाइटल है उसमें आप समान होना है. ಬಾಪ್ ದಾದಾರವ್ರ ಜೊತೆ ಸ್ನೇಹ ಯಾಕಿದೆ? ಯಾಕೆಂತಂದರೆ ಕಿ ಜೋ ಶಿವ ಬಾಬಾ ಕಾ ಮುಖ್ಯ ಟೈಟಲ್ ಹೈ. ಶಿವ ಬಾಬಾರವರ ಮುಖ್ಯ ಒಂದು ತಲೆ ಬರಹ ಏನು ಅಂತಂದರೆ ಆಪ್ ಸಮಾನ ಆಗುವುದು. ಮುಖ್ಯ ಟೈಟಲ್ ಕೌನ್ ಸಾ ಹೇ? ಮುಖ್ಯ ಟೈಟಲ್ ಯಾವುದು? सर्वशक्तिवान. तो सिर्फ स्नेह जो होता है तो वह कभी टूट भी सकता है. ಯಾಕೆ ಬಾಬಾ ಸರ್ವಶಕ್ತಿವಾನ್ ಇರಬೇಕು ಅಂತ ಹೇಳ್ತಾರಂದರೆ, ಕೇವಲ ಸ್ನೇಹ ಇತ್ತು ಅಂತಂದರೆ ಸ್ನೇಹ ಏನಾಗ್ಬೋದು, ಕೆಲವೊಂದು ಸರ್ತಿ ಮುರಿಬೋದು. ಲೇಕಿನ್ ಸ್ನೇಹ और ಶಕ್ತಿ दोनों का जहाँ मिलाप होता है, ಸ್ನೇಹ ಮತ್ತು ಶಕ್ತಿ ಎರಡುಗಳ ಮಿಲನ ಆಗ್ತದೋ वहाँ आत्मा और परमात्मा का मिलाप भी अविनाशी अमर रहता है. ಎಲ್ಲಿ ಸ್ನೇಹ ಮತ್ತು ಶಕ್ತಿ ಎರಡು ಇರ್ತದೋ ಆಗ ಆತ್ಮ ಮತ್ತು ಪರಮಾತ್ಮನ ಏನು ಮಿಲಾಪ್ ಏನು ಸೇರ್ತದೋ ಅದು ಅವಿನಾಶಿ ಅಮರ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. तो अपने इस मिलन को अविनाशी बनाने के लिए क्या साधन करना पड़ेगा? ಹಾಗಾದರೆ ಈ ಮಿಲನ್, ಆತ್ಮ ಪರಮಾತ್ಮನ ಮಿಲನ ಅವಿನಾಶಿ ಮಾಡುವುದಕ್ಕಾಗಿ ಯಾವ ಸಾಧನ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಸ್ನೇಹ और ಶಕ್ತಿ दोनों का मिलाप अपने अंदर करना पड़ेगा. ಸ್ನೇಹ ಮತ್ತು ಶಕ್ತಿ ಎರಡುಗಳನ್ನು ಸೇರೋದು, ಎರಡುಗಳು ಇರಬೇಕು ಅಂತಂದರೆ अंदर करना पड़ेगा. मिलाप अपने अंदर करना पड़ेगा. तब कहेंगे आत्मा और परमात्मा का मिलाप. ಇದು ಹೊರಕಣ್ಣಿಗೆ ಕಾಣೋದಿಲ್ಲ. ಇದು ಆತ್ಮ ಪರಮಾತ್ಮನ ಮಿಲನ ಅನ್ನೋದು ಒಳಗಡೆ ನಡೀತಿರ್ತದೆ ಈ ಪ್ರಕ್ರಿಯೆ. ಅದಕ್ಕೆ ಬಾಬಾ ಹೇಳ್ತಾರೆ ಅಂದರ್ ಕರ್ನಾ ಪಡೇಗ. ಆವಾಗ ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಸೇರುವುದು. मेले में तो बैठे हो लेकिन कई मेले में बैठे हुए भी दोनों के मिलाप को भूल जाते हैं. ಇಲ್ಲಂತೂ ಇದು ಮೇಲ, ಆತ್ಮ ಪರಮಾತ್ಮನ ಮೇಲ ಕೂತಿದ್ದೀರಾ ಇಲ್ಲಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಕುಳಿತಿದ್ದೀರಾ, ಬಾಬಾ ಹೇಳ್ತಾರೆ ಬೈಠೆ ಹುಯೇ ಭೀ, ಇಲ್ಲಿ ಕೂತಿದ್ರೂ ಕೂಡ ಏನು ಮಾಡ್ತೀರಿ, ಆ ಕಡೆ ಈ ಕಡೆ ನೋಡ್ಕೊತ ಕೂಡ್ತೀರಿ. ಪರಮಾತ್ಮನ ಮಿಲನ್ ಮಾಡೋದಿಲ್ಲ, ಮರ್ತು ಬಿಡ್ತೀರಿ. ಅಚ್ಛಾ ಆಜ್ ತೋ ಖಾಸ್ ಕುಮಾರಿಯೋ ಕೆ ಪ್ರತಿ ಹಿ ಆಯೇ ಹೇ. ಇಲ್ಲಿ ಬಂದಿರೋದೇ ಅದಕ್ಕಾಗಿ ಸ್ಪೆಷಲ್ ಆಗಿ ಕುಮಾರಿಯರ ಪ್ರತಿಯಾಗಿ ಬಂದಿರುವಂಥದ್ದು. ಆಜ್ ಕುಮಾರಿಯೋಂಕ ಕೌನ್ಸಾ ದಿನ್ ಹೇ? ಇವತ್ತು ಕುಮಾರಿಯರ ಯಾವ ದಿನ ಇದೆ? ಮಿಲನ್ ದಿನ್, ಬಾಬನ ಜೊತೆ ಮಿಲನ್ ಮಾಡೋದು. ರಿಸಲ್ಟ್ ಭೀ ಆಪ್ ಸಭಿ ಕಿ ನಿಕ್ಲಿ ಹೇ. ರಿಸಲ್ಟ್ನು ಕೂಡ ತಮ್ಮದು ಬಂದಿದೆ. ಅಪನೇ ರಿಸಲ್ಟ್ ಕೋ ಖುದ್ ಜಾನ್ ಸಕ್ತಿ ಹೋ? ನಿಮ್ಮ ರಿಸಲ್ಟ್ ಏನು ಅಂತ ಸ್ವತಃ ನೋಡ್ಕೊಳ್ತೀರಿ ನೀವು.
ತ್ರಿಕಾಲದರ್ಶಿ ಬನ್ನಿ ಹೋ, ತ್ರಿಕಾಲದರ್ಶಿ ಆಗಿದ್ದೀರಲ್ಲ. ಬಾಬಾ ಹೇಳ್ತಾರೆ, ಇಸ್ ಗ್ರೂಪ್ ಸೆ ನಂಬರ್ 1 ಕುಮಾರಿ ಕೌನ್ ನಿಕ್ಲಿ ಹೇ. ಈ ಗ್ರೂಪ್ನಲ್ಲಿ ನಂಬರ್ 1 ಕುಮಾರಿ ಯಾರು? ಚಂದ್ರಿಕಾ ಅಂತ ಹೇಳ್ತಾರೆ ಬಾಬಾ, ಚಂದ್ರಿಕಾ ಬೆಹನ್. नंबर 1 का मुख्य कर्तव्य है अपने जैसा नंबर 1 बनाना. ನಂಬರ್ 1 ಮುಖ್ಯ ಅರ್ಥ ಏನು? ನಾನಷ್ಟೇ ನಂಬರ್ 1 ಆಗೋದಿಲ್ಲ. ಇಲ್ಲಿ ಕುಳಿತವ್ರನ್ನೆಲ್ಲರನ್ನೂ ಏನು ಮಾಡೋದಿದೆ? ನಂಬರ್ 1 ಮಾಡು. ಎಲ್ಲರನ್ನ ನಂಬರ್ 1 ಮಾಡಿದರೆ ನಾನು ನಂಬರ್ 1 ಅದನ್ನ ಹೇಳ್ತಾರೆ ಬಾಬಾ. ಕುಮಾರಿಯೋಂಕೋ ತೋ ಭಿ ಏಕ್ ಅವ್ರ ಪೇಪರ್ ದೇನಾ ಹೇ. ಕುಮಾರಿಯರು ನೀವು ಇನ್ನೂ ಒಂದು ಪರೀಕ್ಷೆಯನ್ನು ಕೊಡಬೇಕಾಗ್ತದೆ. ವಹ ಪೇಪರ್ ಪ್ರಾಕ್ಟಿಕಲ್ ಕಾ ನ ಕಿ ಲಿಖನೆ ಕಾ. ನಮ್ಮ ಪೇಪರಲ್ಲಿ ಬರೆಯೋದಿರೋದಿಲ್ಲ, ಪ್ರಾಕ್ಟಿಕಲ್ ಪೇಪರ್ ಇರ್ತಾವೆ ನಮ್ಮ ಇಲ್ಲಿ. ಬಾಬಾ ಹೇಳ್ತಾರೆ, ಅಭಿ ತೋ ಏಕ್ ಮಾಸ್ ಕಿ ಟ್ರೈನಿಂಗ್ ಕಿ ರಿಸಲ್ಟ್ ಮೇ ನಂಬರ್ 1 ಹೇ. ಈಗಂತೂ 1 ತಿಂಗಳದ ಟ್ರೈನಿಂಗ್ ರಿಸಲ್ಟ್ನಲ್ಲಿ ಏನಿದ್ದೀರಾ? ನಂಬರ್ 1. ಲೇಕಿನ್ ಫೈನಲ್ ರಿಸಲ್ಟ್ ಮೇ ಭಿ ನಂಬರ್ 1 ಆ ಸಕ್ತಿ ಹೇ. ಟೆಸ್ಟ್ ನಂಬರ್ 1 ಬಂದರೆ ಆಗೋದಿಲ್ಲ, ಫೈನಲ್ ಎಕ್ಸಾಮ್ನಾಗ ನಂಬರ್ 1 ಬರಬೇಕಲ್ಲ. ಇವೆಲ್ಲ ನಾವು ಏನು ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟು, ಕಿರು ಪರೀಕ್ಷೆ ಅಂತೆಲ್ಲ ಇರ್ತಾವಲ್ಲ. ತಿಂಗಳಿಗೊಂದು, 3 ತಿಂಗಳಿಗೊಂದು, 6 ತಿಂಗಳಿಗೊಂದು, 9 ತಿಂಗಳಿಗೊಂದು, ಲಾಸ್ಟಿಗೇನೋ ಫೈನಲ್ ಪೇಪರ್. ಅವೆಲ್ಲ ಏನು ಮಾಡ್ತಾರೆ? ಆದರೆ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗಬೇಕಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಲೇಕಿನ್ ಉಸ್ಕೆ ಲಿಯೆ ಕೌನ್ ಸಿ ಮುಖ್ಯ ಬಾತ್ ಬುದ್ಧಿ ಮೇ ರಖನಿ ಹೇ. ಫೈನಲ್ ಪೇಪರ್ನಲ್ಲಿ ನಂಬರ್ 1 ಬರಬೇಕು ಅಂತಂದರೆ ಮುಖ್ಯ ಮಾತನ್ನು ಬುದ್ಧಿನಲ್ಲಿ ಯಾವ್ದು ಇಟ್ಕೊಳ್ಬೇಕಾಗಿದೆ? ತ್ಯಾಗ್ ಅವ್ರ ಸೇವಾ ತೋ ಹೇ. ತ್ಯಾಗಂತೂ ಮಾಡಬೇಕು, ಸೇವೆಯನ್ನು ಮಾಡಬೇಕು. ಏಕ್ ಅವ್ರ ಮುಖ್ಯ ಬಾತ್ ಹೇ. ಇನ್ನೊಂದು ಮಾತಿದೆ, ಏನು? ಸಭಿ ಸೆ ಬಡಾ ಬಲಿದಾನ್ ಕೌನ್ಸಾ ಹೇ. ಎಲ್ಲದಕ್ಕಿಂತ ಶ್ರೇಷ್ಠ ಬಲಿದಾನ ಯಾವುದು? ಅವ್ರ ಸಭಿ ಸೆ ಬಡಾ ತ್ಯಾಗ ಕೌನ್ಸಾ ಹೇ. ಎಲ್ಲದಕ್ಕಿಂತ ದೊಡ್ಡ ಬಲಿದಾನ, ದೊಡ್ಡ ತ್ಯಾಗ ಯಾವುದಾಗಿದೆ? ಬಾಬಾ ಹೇಳ್ತಾರೆ, दूसरों के अवगुणों को त्याग करना यह है बड़ा त्याग. दूसरों को अवगुण, ಬೇರೆದವರ ಅವಗುಣಗಳನ್ನು ನೋಡ್ತೀವಲ್ಲ ನಾವು, ಅವನ್ನ ತ್ಯಾಗ ಮಾಡಬೇಕು. ತ್ಯಾಗ ಮಾಡೋದಂದ್ರೆ ಹೇಳ್ತಾರೆ ಬಾಬಾ, दूसरों के अवगुणों को त्याग करना यह है बड़ी बात. सभी से बड़ी सेवा कौन सी है. ಎಲ್ಲದಕ್ಕಿಂತ ದೊಡ್ಡ ಸೇವೆ ಯಾವುದು? जो ಶ್ರೇಷ್ಠ ಸೇವಾಧಾರಿ ಹೋಂಗೆ, ಅದರಿಂದ ನೀವು ಶ್ರೇಷ್ಠ ಸೇವಾಧಾರಿ ಆಗ್ತೀರಾ. ವಹ ಮುಖ್ಯ ಕೌನ್ ಸಿ ಸೇವಾ ಕರೆಂಗೆ. ಅದು ಯಾವ ಮುಖ್ಯ ಸೇವೆ ಆಗಿದೆ? जो तीव्र पुरुषार्थी होंगे वह तीव्र पुरुषार्थ का सबूत क्या दिखाएंगे. ತೀವ್ರ ಪುರುಷಾರ್ಥಿ ಆಗಬೇಕು. ತೀವ್ರ ಪುರುಷಾರ್ಥಕ್ಕೆ ನೀವೇನು ಪ್ರೂಫ್ ತೋರಿಸ್ಬೇಕು? कोई भी सामने आए तो 1 सेकेंड में उनको मर्जीवा बनाना. ನೋಡ್ರಿ ಬಾಬಾ, ಯಾರೇ ನಮ್ಮ ಎದುರುಗಡೆ ಬಂದರೂ ಕೂಡ ಅವ್ರನ್ನ ಏನು ಮಾಡಬೇಕಂತೆ? ಮರ್ಜೀವ ಮಾಡೋದಂದರೆ ಅವ ಎಲ್ಲ ನೆನಪಾಗಿ ನಮ್ಮ ಎದುರುಗಡೆ ಕೂತ್ಬಿಡ್ಬೇಕು. कहते हैं ना, एक धक से मर्जीवा बनना है. ಹೆಂಗೆ ಮರ್ಜೀವ ಆಗಬೇಕು? ಒಂದೇ ಏಟಿಗೆ ಮರ್ಜೀವ ಆಗಬೇಕು ಅಂತಾರೆ ಬಾಬಾ. ಜಿಸ್ಕೋ ಝಾಟುಕ್ ಕಹತೆ ಹೇ, ಅಧೂರಾ ನಹಿ ಛೋಡ್ನಾ. ಅಷ್ಟು ಈಸಿಯಾಗಿ ಬಿಡಬಾರ್ದು ಇದನ್ನಂತಾರೆ ಬಾಬಾ. ಶ್ರೇಷ್ಠ ಸೇವಾ ಯಹ ಹೇ ಜೋ ಉನ್ಕೋ ಝಟ್ ಝಾಟ್ಕು ಬನಾ ದೇನಾ. ಎಕ್ದಮ್ ಶ್ರೇಷ್ಠ ಹೈಯೆಸ್ಟ್ ಸೇವೆ ಅಂತಂದರೆ ನಿಮ್ಮ ಎದುರುಗಡೆ ಅವ ಬಂದು ಕೂತ್ರೆ ಎಲ್ಲ ಮರೆತು ಬಾಬಾಗೇನಾಗ್ಬಿಡ್ಬೇಕು? ಸರೆಂಡರ್ ಆಗಬೇಕು. ಮಮ್ಮ ಆದ್ರಲ್ಲ, ಬ್ರಹ್ಮ ಬಾಬಾ ನೋಡಿದ ಕೂಡಲೇ ಏನಾದರೂ ಸರೆಂಡರ್ ಆಗಬೇಕು ಒಂದೇ ಏಟಿಗೆ. ವಿಚಾರ ಮಾಡು ಅಂದ ಕೂಡಲೇ ಮಾಡಲೇ ಇಲ್ಲ ಅವರು. ಬಾಬಾ ನಾನು ಬಂದುಬಿಡ್ತೀನಿ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಭಿ ತೋ ಆಪ್ ತೀರ್ ಮಾರ್ತೆ ಹೋ, ಬಾಹರ್ ಫಿರ್ ಜಿಂದಾ ಹೋ ಜಾತೆ ಹೇ. ಈಗ ನೀವೇನು ಮಾಡ್ತೀರಾ? ಬರೀ ಬಾಣ ಹೊಡೆದು ಬಿಡ್ತೀರಿ. ಬಾಣ ಹೊಡೆದ ಕೂಡಲೇ ಮತ್ತೇನಾಗ್ಬಿಡ್ತಾರೆ ಅವರು? ಮತ್ತು ರಾವಣನ ತೋರಿಸಿದಲ್ಲ, ರಾಮ ಏನು ಮಾಡ್ತಾನೆ? ತಲೆಗೆ ಹೊಡಿತಾನೆ, ಮತ್ತೊಂದು ತಲೆ ಹೊಡ್ತಾನೆ, ಮತ್ತೆ ತಲೆಗೆ ಹೊಡಿತಾನೆ, ಮತ್ತೊಂದು ತಲೆ ಹೊಡ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಬರೀ ಬಾಣ ಹೊಡೆದ್ರೆ ಏನಾಗ್ಬಿಡ್ತದೆ? ತೀರ್ ಮಾರ್ತೆ ಹೋ, ಬಾಹರ್ ಫಿರ್ ಜಿಂದಾ ಹೋ ಜಾತೆ. ಹೊರಗೆ ಹೋಗಿ ಮತ್ತೆ ಅದೇ ಆಗ್ಬಿಡ್ತಾರೆ ಅವರು ಅಂತ ಹೇಳ್ತಾರೆ ಬಾಬಾ. लेकिन ऐसा समय आना है जो 1 सेकंड में नज़र से निहाल कर देंगे, तब सर्विस की सफलता
और प्रभाव निकलेगा. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಇಂಥ ಸಮಯ ಬರಬೇಕು, ಒಂದೇ ಸೆಕೆಂಡಿನಲ್ಲಿ ಒಂದೇ ದೃಷ್ಟಿಯಿಂದ ಅವ್ರು ಏನಾಗಬೇಕು, ನಿಹಾಲ್ ಆಗಿ ಸರ್ವೀಸ್. ಆಗ ನಿಮಗೆ ಏನು ಹೇಳ್ತಾರೆ, ಸರ್ವೀಸ್ ಸಫಲ ಅಂತ ಹೇಳ್ತಾರೆ ಬಾಬಾ. ಅಭಿ ಮರ್ಜೀವಾ ಭಲ್ ಬನಾತೆ ಹೋ, ಈಗ ನೀವು ಮರ್ಜೀವಾ ಮಾಡ್ತೀರಾ, ಝಾಟ್ಕೂ ನಹಿ ಬನಾತೆ ಹೋ. ದೋ ಬಾತೋं की ಕಮಿ ಹೇ. ಮರ್ಜೀವಾ ಮಾಡ್ತೀರಿ, ಇಲ್ಲಿ ಬಂದು ಕೂತಾಗ ಅಗದಿ ಏನು ಸುದ್ದು ಬುದಕ್ಕೆ ಹೋಗ ಎಲ್ಲ ಮರ್ತು ಇಲ್ಲಿ ಕೂತಿರ್ತೀವಿ ನಾವು. ಆದ್ರೆ ಹೇಳ್ತಾರೆ ಬಾಬಾ, ಝಾಟ್ಕೂ ನಹಿ, ಒಂದೇ ಏಟಿಗೆ ಅವ್ರು ಸಂಪೂರ್ಣ ಏನಾಗ್ಲಿಕ್ಕತ್ತಿಲ್ಲ, ಸಮರ್ಪಣ ಆಗ್ಲಿಕ್ಕತ್ತಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ದೋ ಬಾತೆ ಕಿ ಕಮಿ ಹೇ. ಯಾಕಾಗೋದಿಲ್ಲ ಹಾಗೆ ಅಂದರೆ, ಎರಡು ಮಾತುಗಳಲ್ಲಿ ಕಮ್ಮಿ ಇದೆ. ವಹ ಬಾತೆ ಆ ಜಾಯೆ ತೋ ಅಪನಾ ರಂಗ್ ದೂಸರೋಂ ಕೋ ಭೀ ಚಢಾ ಸಕ್ತಿ ಹೋ. ವಹ ಬಾತೆ, ಆ ಮಾತು ಬಂತು ಅಂತಂದರೆ ತಮ್ಮದು ರಂಗ್ ದೂಸರೋಂ ಕೋ ಭೀ ಚಢಾ ಸಕ್ತಿ ಹೇ. ನಂದು ಬಣ್ಣ ಏನದಲ್ಲ ಅವ್ರಿಗೆ ಏರ್ ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಆಪ್ ಝಾಟ್ಕು ಬನಿ ಹೋ, ನೀವು ಝಾಟ್ಕು ಆಗಿದ್ದೀರಾ ಅಥವಾ ಪುರುಷಾರ್ಥಿ ಹೇ. ನೀವು ಸಂಪೂರ್ಣ ಆಗಿದ್ದೀರೇನು ಬಾಬಾಗೆ, ಅಥವಾ ಏನೋ ಪುರುಷಾರ್ಥಿ ಇದ್ದೀರೋ. ಕहाँ कहाँ ಭೂಲ್ ಹೋತಿ ರಹೆ ತೋ ಉನ್ಕೋ ಪುರುಷಾರ್ಥಿ ಕಹೆಂಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ತಪ್ಪು ಮಾಡ್ತಿದ್ರೆ ಪುರುಷಾರ್ಥಿ ಅಂತ ಹೇಳ್ತಾರೇನು. ಪ್ರತಿಜ್ಞಾ ಯಹ ಕರ್ನಿ ಹೇ, ಪ್ರತಿಜ್ಞೆ ಇದನ್ನು ಮಾಡಬೇಕು. ಏನು, ಆಜ್ ಸೆ ಹಮ್ ಝಾಟ್ಕು ಬನ್ ಗಯೆ ಹೇ, ಫಿರ್ ಜಿಂದಾ ನಹಿ ಹೋಂಗೆ. ಪುರಾಣಿ ದುನಿಯಾ ಮೇ ಜಿಂದಾಗೋದಂದ್ರೆ ಮತ್ತು ಹಳೆಯದೇ ಸಂಸ್ಕಾರಗಳು ಹಳೆ ಸಂಸ್ಕಾರಗಳೇ ಬರಬಾರ್ದು ಅಂತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಇವತ್ತೇನು ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ಏನು ಪ್ರತಿಜ್ಞೆ, ಇವತ್ತು ನಾನು ಝಾಟ್ಕು ಆಗಿಬಿಟ್ಟೆ. ಝಾಟ್ಕು ಅಂದರೆ ಏಕ್ದಮ್ ಸಮರ್ಪಣ ಆಗೋದಕ್ಕೆ ಝಾಟ್ಕು ಅಂತಾರೆ. ಹಾಗಾಗಿದೆ ನೀನು. ಫಿರ್ ಜಿಂದಾ ನಹಿ ಹೋಂಗೆ, ಮತ್ತು ಹೊರಗಡೆ ಹೋಗಿ ಹೊರಗಿನ ಜಗತ್ತೊಳಗೆ ಮತ್ತು ಆ ಜಗತ್ತೊಳಗೆ ಸೇರ್ಕೊಳ್ಳೋದಲ್ಲ ಅಂತಾರೆ ಬಾಬಾ. ಹಿಮ್ಮತ್ವಾನ್ ಕೋ ಫಿರ್ ಮದದ್ ಭಿ ಮಿಲ್ತಿ ಹೇ. ಧೈರ್ಯ ತಗೊಳ್ರಿ. ಧೈರ್ಯ ತಗೊಂಡು ಏನು ಮಾಡ್ರಿ, ಪ್ರತಿಜ್ಞೆ ಮಾಡ್ರಿ. ಧೈರ್ಯ ತಗೊಂಡು ಪ್ರತಿಜ್ಞೆ ಮಾಡಿದರೆ ಬಾಬಾ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ಹಿಮ್ಮತ್ ಕೆ ಕಾರಣ ಬಾಪ್ ದಾದಾ ಕಾ ಸ್ನೇಹ ರಹತಾ ಹೇ. ನಮ್ಮಲ್ಲಿ ಧೈರ್ಯ ಇರೋದ್ರಿಂದ ಬಾಬಾ ನಮಗೆ ಏನು ಮಾಡ್ತಾರೆ, ಸ್ನೇಹ ಇರ್ತದೆ. ತೋ ದೋ ಬಾತೋಂ ಕಿ ಕಮಿ ಬತಾ ರಹೆ ಥೇ. ಎರಡು ಮಾತುಗಳ ಕಮಿ ಹೇಳ್ತಾ ಇದ್ರು ಬಾಬಾ. ಏಕ್ ಮುಖ್ಯ ಕಮಿ ಹೇ ಏಕಾಂತವಾಸಿ ಕಮ್ ರಹತೆ ಹೋ. ಮೊದಲೇದು ಮುಖ್ಯ ಕಮಿ ಅಂದ್ರೇನು, ಏಕಾಂತವಾಸಿ ಅಂದರೆ ಬಾಬಾನ ಜೊತೆ ಇರೋದಿಲ್ಲ, ನೀವು ಏಕಾಂತದಲ್ಲಿ ಇರಬೇಕು, ಅಲ್ಲಿ ಕಮ್ಮಿ ಇದೆ. और दूसरी कमी है एकता में कम रहते हो. ಏಕತಾ ಮೇ ಅಂದರೆ ಎಲ್ಲರ ಜೊತೆ, ಅಲ್ಲಿ ಕಡಿಮೆ ಇರ್ತೀರಾ ಅಂತಾರೆ ಬಾಬಾ. तो दो बातें की कमी हो गई. ಬಾಬಾ ಹೇಳ್ತಾರೆ, ಏಕತಾ और ಏಕಾಂತ में बहुत थोड़ा फर्क है. ಏಕತೆಯಲ್ಲಿ ಇರೋದು ಏಕಾಂತದಲ್ಲಿ ಇರೋದು ಸ್ವಲ್ಪ ಫರ್ಕ್ ಇದೆ. ಏಕಾಂತ ಸ್ಥೂಲ್ भी होती है, सूक्ष्म भी होती है. इसमें दोनों की आवश्यकता है. ಏಕಾಂತ ಅನ್ನೋದು ಸ್ಥೂಲನೂ ಇದೆ, ಸೂಕ್ಷ್ಮನೂ ಇದೆ, ಎರಡು ಬೇಕು ಅಂತಾರೆ ಬಾಬಾ. एकांत के आनंद के अनुभवी बन जाए तो फिर बाहर मुखता अच्छी नहीं लगेगी. ಎಷ್ಟೆಷ್ಟು ನೀವು ಏಕಾಂತವಾಸಿ, ಏಕಾಂತದಲ್ಲಿ ಆನಂದದ ಅನುಭವ ಮಾಡ್ತಾ ಹೋಗ್ತೀರೋ, ಬಾಹರ ಮುಖತೆಯಲ್ಲಿ ನೀವು ಬರೋಕ್ಕೆ ಇಷ್ಟಪಡೋದಿಲ್ಲ ಅಂತಾರೆ ಬಾಬಾ. ಅಭಿ ಬಾಹರ ಮುಖತಾ ಮೇ ಸಭಿ ಕಾ ಇಂಟ್ರೆಸ್ಟ್ ಜಾಸ್ತಿ ಜಾತಾ ಹೈ. ಈಗ ಎಲ್ಲರದು ಬುದ್ಧಿಯಲ್ಲಿದೆ, ಹೊರಗಡೆನೇ ಇದೆ, ಇಂಟ್ರೆಸ್ಟ್ ಅಲ್ಲೇ ಇದೆ ನಿಮಗೆ ಅಂತಾರೆ ಬಾಬಾ. ಇನ್ ದೋ ಬಾತೋಂ ಕಿ ಮೆಜಾರಿಟಿ ಮೇ ಕಮಿ ಹೇ. ಈ ಎರಡು ಮಾತುಗಳಲ್ಲಿ ಬಹಳಷ್ಟು ಕಡಿಮೆ ಇದ್ದೀರಾ. ಎರಡು ಮಾತು ಯಾವುದು, ಏಕಾಂತವಾಸಿ, ಏಕತಾ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿ ಕೋ ಬಢಾನೆ ಕೆ ಲಿಯೆ ಇಸ್ಕಿ ಬಹುತ್ ಅವಶ್ಯಕತಾ ಹೇ. ಬಾಬಾ ಏನು ಹೇಳ್ತಿರು ಬಾಬಾ, ತಾವು ಅವ್ಯಕ್ತ ಆಗಿದ್ರ ಸಲುವಾಗಿ ಆ ಇಡೀ ವರ್ಷ ಏನು ಹೇಳಿದ್ರು ಬಾಬಾ, ಅವ್ಯಕ್ತ ಸ್ಥಿತಿ, ಅವ್ಯಕ್ತ ಸ್ಥಿತಿ, ಅವ್ಯಕ್ತ ಸ್ಥಿತಿ ಆಗಕ್ಕೆ ಏನೇನೆಲ್ಲ ಬೇಕೋ ಇಡೀ ಮುರಳಿನಲ್ಲಿ ಬರ್ತಾವೆ. ದಿನ ಒಂದೊಂದು ಪಾಯಿಂಟ್ ಅದ. ಇವತ್ತೇನು ಹೇಳಿದ್ರು ಬಾಬಾ,
ಏಕತಾ ಏಕಾಂತವಾಸಿ ಆದಾಗೇ ಅವ್ಯಕ್ತ ಸ್ಥಿತಿನಲ್ಲಿ ಬರ್ತೀರಾ ಅಂತ ಹೇಳ್ತಾರೆ ಬಾಬಾ. ಅದರಲ್ಲಿ ಕಮ್ಮಿ ಇದೆ. अव्यक्त स्थिति को बढ़ाने के लिए इसकी बहुत आवश्यकता है. इससे ज़्यादा एकांत में रुचि रखनी है. ಇದರಲ್ಲಿ ಹೆಚ್ಚು ರುಚಿ ಇರಬೇಕು ನಮಗೆ ಏಕಾಂತದಲ್ಲಿ ಇರೋದು. ಕುಮಾರಿಯೋं को अब जाना है प्रैक्टिकल कोर्स देने. ನಿಮ್ಗೆ ಪ್ರಾಕ್ಟಿಕಲ್ ಕೋರ್ಸ್ ಮಾಡೋಕ್ಕೆ ನೀವು ಹೋಗಬೇಕಾಗಿದೆ. अब कुमारियों को 3 सौगात देनी है. ಕುಮಾರಿಯರಿಗೆ 3 ಗಿಫ್ಟನ್ನು ಕೊಡಬೇಕು. सौगात है स्नेह की निशानी. ಗಿಫ್ಟ್ ಯಾರು ಕೊಡ್ತಾರೆ? ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ಗಿಫ್ಟ್ ಕೊಡ್ತಾರೆ. तो तीनों संबंध से 3 सौगात देते हैं. 3 ಸಂಬಂಧ ಯಾವುದು? ತಂದೆ, ಶಿಕ್ಷಕ, ಸದ್ಗುರು ಸಂಬಂಧದಲ್ಲಿ 3 ಸೌಗಾತಗಳನ್ನು ಕೊಡ್ತಿದ್ದಾರೆ. जो कभी भूलना नहीं है. ಆ 3 ಗಿಫ್ಟ್ಗಳನ್ನು ಎಂದೂ ಮರಿಬಾರ್ದು. बाप दादा की सौगात सदा अपने साथ रखना. सौगात छिपा कर रखनी होती है ना. ಗಿಫ್ಟನ್ನು ಏನು ಮಾಡ್ತೀವಿ ನಾವು? ಯಾವಾಗಲೂ ತೆಗೆದಿಡ್ತೀವಿ, ಮುಚ್ಚಿಡ್ತೀವಿ. तो बाप के रूप में एक शिक्षा की सौगात याद रखना है. ತಂದೆಯ ರೂಪದಲ್ಲಿ ಒಂದು ಶಿಕ್ಷಣದ ಸೌಗಾತ್ ನೆನಪಿಟ್ಕೋಬೇಕು. ಏನು? ಕ್ಯಾ ಶಿಕ್ಷಾ ದೇತೆ ಹೇ? ಏನು ಶಿಕ್ಷಣ ಕೊಡ್ತಾರೆ? कि सदैव बाप दादा और जो निमित्त बनी हुई बहनें हैं और जो भी दैवी परिवार है उन सब से आज्ञाकारी वफादार बन करके चलना है. ಕುಮಾರಿಯರು ಏನು ಮಾಡಬೇಕಾಗ್ತದೆ? ಯಾರು? ಬಾಪ್ ದಾದ. ಮೊದಲು ಬಾಪ್ ದಾದ, ಆಮೇಲೆ ನಿಮಿತ್ತ ಹುಯಿ ಟೀಚರ್ಗಳು, ಆಮೇಲೆ ಜೋ ಬಿ ದೈವಿ ಪರಿವಾರದವರಿದ್ದಾರೋ ಅವ್ರು ಎಲ್ಲರಿಗೂ ನೀವೇನಾಗಬೇಕು? ಆಜ್ಞಾಕಾರಿಯಾಗಬೇಕು, ವಫಾದಾರ ಆಗಬೇಕು. यह है बाप के रूप में शिक्षा की सौगात. और फिर टीचर के रूप में कौन सी शिक्षा की सौगात देते हैं? ಶಿಕ್ಷಕನ ರೂಪದಲ್ಲಿ ಏನು ಗಿಫ್ಟ್ ಕೊಡ್ತಾರೆ? और फिर शिक्षा को ग्रहण किया जाता है ना. ಏನೇನೋ ಜ್ಞಾನ ಹೇಳ್ತಾರೋ, ಬಾಬಾ ಏನು ಹೇಳ್ತಾರೋ ಅದನ್ನೇನು ಮಾಡ್ಕೋಬೇಕಾಗ್ತದೆ? ನಾವು ಗ್ರಹಣ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಕೇಳಿ ಇಲ್ಲಿ ಬಿಟ್ಟು ಹೋದ್ರೆ ಅದಕ್ಕೆ ಶಿಕ್ಷಣ ಅನ್ನೋದಿಲ್ಲ. ಬಾಬಾ ಹೇಳ್ತಾರೆ, जहाँ भी जाओ तो टीचर के रूप में एक तो ज्ञान ग्रहण, दूसरा गुण ग्राहक. यह शिक्षा हमेशा याद रखना. और ಅಂತ ಹೇಳ್ತಾರೆ ಬಾಬಾ. ಈ ಶಿಕ್ಷಣ ಬಾಬಾ ಏನು ಶಿಕ್ಷಣ ಕೊಡ್ತಾರೋ ನಾವೇನಾಗಬೇಕು? ಜ್ಞಾನಗ್ರಾಹಣ ಆಗಬೇಕು. ಎರಡನೇದ್ದು ಗುಣಗ್ರಾಹಕ ಆಗಬೇಕು. ಬಾಬಾ ಏನೇನು ಜ್ಞಾನ ಹೇಳ್ತಾರೋ ಅದನ್ನು ಗ್ರಹಿಸ್ಕೊಳ್ಬೇಕು. ಆಮೇಲೆ ಬೇರೆಯವರಲ್ಲಿ ಎಲ್ಲರಲ್ಲಿಯ ಒಳ್ಳೊಳ್ಳೆ ಗುಣಗಳೇನಿದಾವಲ್ಲ ಆ ಗುಣಗಳನ್ನು ನಾನು ಗ್ರಹಿಸ್ಕೊಳ್ಬೇಕು, ಅಂದರೆ ಅದನ್ನು ಧಾರಣೆ ಮಾಡ್ಕೋಬೇಕು. ಯಹ ಶಿಕ್ಷಾ ಹಮೇಶ್ ಯಾದ್ ರಖನ. ಈ ಶಿಕ್ಷಣವನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅವ್ರ ಗುರು ಕೆ ರೂಪ ಮೇ, ಗುರುವಿನ ರೂಪದಲ್ಲಿ ಏನು? ಯಹಿ ಶಿಕ್ಷಾ ಹೇ सदैव एक मत होना है, एक रस और एक के ही याद में रहना. ಗುರುವಿನ ಅರ್ಥದಲ್ಲಿ ಏನೇನು ಸೌಗಾತ್ ಕೊಟ್ಟರು ಬಾಬಾ? ಯಾವಾಗಲೂ ಏಕ್ ಮತ್ ಹೋನ, ಅಂದರೆ ಬಾಬಾ ಏನು ಹೇಳ್ತಾರೆ ಅದೇ ಕೇಳೋದು, ಬೇರೆಯವ್ರು ಹೇಳಿದ್ದು ಕೇಳೋದಲ್ಲ. ಇಲ್ಲೇ ಏಕ್ ರಸ್. ಏಕ್ ರಸ್ ಅಂದರೆ ಒಬ್ಬ ತಂದೆಯ ಜೊತೆಗೆ ಇರೋದು. ಏಕ್ ರಸ್ ಮತ್ತೇನು ಹೇಳಿದ್ರು ಬಾಬಾ? ಏಕ್ ಮತ್, ಏಕ್ ರಸ್, ಏಕಕ್ಕೆ ಹಿ ಯಾದ್. ಒಬ್ಬ ತಂದೆಯ ನೆನಪಿನಲ್ಲೇ ಇರುವುದು. विष्णु को जो अलंकार दिखाए हैं वह अभी शक्ति रूप में धारण करने हैं. ವಿಷ್ಣುವನ್ನು ನೋಡ್ರಿ, ವಿಷ್ಣುವಿಗೆ ಏನೇನು ಅಲಂಕಾರ ಮಾಡಿದಾರೋ ಆ ಎಲ್ಲ ಅಲಂಕಾರಗಳನ್ನು ನಾವೇನು ಮಾಡಬೇಕು? ಗ್ರಹಣ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಶಕ್ತಿ ರೂಪೇ ಧಾರಣ ಕರ್ಣ, ಅವುಗಳನ್ನು ಶಕ್ತಿ ರೂಪ. ವಿಷ್ಣು ಅಲಂಕಾರ ಏನೇನದು? ಶಂಖ ಇದೆ, ಚಕ್ರ ಇದೆ, ಗದಾ ಇದೆ, ಕಮಲ್ ಇದೆ. ಅವನ್ನೆಲ್ಲ ಧಾರಣೆ ಮಾಡ್ಕೋಬೇಕು. ಚಕ್ರ ಅಂದ್ರೇನು? ಸುದರ್ಶನ್ ಚಕ್ರ ತಿರುಗಿಸ್ಬೇಕು. ಶಂಖ ಅಂದರೆ ಯಾವಾಗಲೂ ಜ್ಞಾನದ ಶಂಖ ಊದಬೇಕು. ಆಮೇಲೆ ಗದಾ ಅಂದರೆ ಯಾವಾಗಲೂ ವಿಜಯಿ,
ವಿಕಾರಗಳನ್ನು ಹೊಡೆದು ಅಥವಾ ವಿಜಯಿ ಸಾಧಿಸಿದ್ದೀನಿ ಅಂತ. ಆಮೇಲೆ ಕಮಲ್ ಅಂದ್ರೇನು, ಹಗರು ಇರಬೇಕು, ಫರಿಸ್ತಾ ಆಗಬೇಕು, ನ್ಯಾರ ಪ್ಯಾರ ಆಗಬೇಕು. ಅದನ್ನು ಹೇಳ್ತಾರೆ ಬಾಬಾ. ಇವೆಲ್ಲ ಧಾರಣೆ ಮಾಡ್ಕೊಳ್ಬೇಕು. ಮತ್ತು ಬಾಬಾ ಹೇಳ್ತಾರೆ, ಯಹ ಹೇ ಬಾಪ್, ಟೀಚರ್ और ಗುರು ತೀನೋ ಸಂಬಂಧ ಸೆ ಶಿಕ್ಷಾ ಕಿ ಸೌಗಾತ್. ಈ 3 ಸಂಬಂಧಗಳ ಗಿಫ್ಟನ್ನು ಬಾಬಾ ಕೊಟ್ಟರು. ಖಾಸ್ ಕುಮಾರಿಯರಿಗೆ ಕೊಟ್ಟರು. अब देखेंगे कौन कौन इस सौगात को साथ रखते हैं. ಈಗ ನೋಡೋಣ ಯಾರು ಈ ಸೌಗಾತಗಳನ್ನು ಇಟ್ಕೊಳ್ತಾರೆ. ಏನೇನು ಕೊಟ್ರಿ? ತಂದೆ ಸಂಬಂಧದಲ್ಲಿ ಗಿಫ್ಟ್ ಏನು ಕೊಟ್ಟರು ಬಾಬಾ? ತಂದೆ ಸಂಬಂಧದಲ್ಲಿ ಏನು ಕೊಟ್ಟರು ಅಂತಂದರೆ, ನಿಮಿತ್ಯಾತ್ ಆಗಿರ್ತಕ್ಕಂಥ ಬೆಹೆನೆಗಳಿಗೆ ದೈವಿ ಪರಿವಾರದವ್ರ ಜೊತೆಗೆ ಏನಿರಬೇಕು? ವಫಾದಾರ, ಪ್ರಾಮಾಣಿಕವಾಗಿರಬೇಕು, ಆಜ್ಞಾಕಾರಿ ಇರಬೇಕು. ಇನ್ನು ಶಿಕ್ಷಕನಿಗೆ ಏನು ಮಾಡಬೇಕು? ಜ್ಞಾನವನ್ನು ಗ್ರಹಣ ಮಾಡಿಕೊಳ್ಬೇಕು, ಬೇರೆಯವರ ಗುಣಗಳನ್ನು ಗುಣಗ್ರಾಹಿ ಆಗಬೇಕು ಶಿಕ್ಷಕನ ರೂಪದಲ್ಲಿ. ಇನ್ನು ಸದ್ಗುರು ರೂಪದಲ್ಲಿ ಏನು ಹೇಳಿದ್ರು ಬಾಬಾ? ಏಕ್ ಕೋ ಹಿ ಯಾದ್ ಕರ್ನಾ, ಏಕ್ ಮತ್ ಹೋನಾ, ಏಕ್ ರಸ್ಮೆ ರೆಹನಾ. ಇವೆಲ್ಲವುಗಳನ್ನು ನಾವೇನು ಮಾಡಬೇಕು? ಧಾರಣೆ ಮಾಡಿಕೊಳ್ಬೇಕು, ಗುಣಗ್ರಾಹಿ ಆಗಬೇಕು. ಮತ್ತು ಇನ್ನೊಂದೇನು ಹೇಳಿದ್ರು ಬಾಬಾ? ವಿಷ್ಣುವಿಂದ ಏನೇನು ಅಲಂಕಾರಗಳಿದ್ದಾವೋ ಅವನ್ನೆಲ್ಲ ನಾವೇನು ಮಾಡಬೇಕು? ಧಾರಣೆ ಮಾಡಿಕೊಳ್ಬೇಕು. ಬಾಬಾ ಹೇಳ್ತಾರೆ, ಅಬ್ ದೇಖೆಂಗೆ ಕೌನ್ ಕೌನ್ ಈ ಸೌಗಾತ್ ಕೋ ಸಾಥ್ ರಖ್ತೆ ಹೇ. ಈ ಎಲ್ಲ ಗಿಫ್ಟ್ಗಳನ್ನು ಜೊತೆಗಿಟ್ಕೋಬೇಕು ನಾವು. ವಹ ಲೋಗ್ ಭಿ ರಿಫೈನ್ ಬಾಂಬ್ಸ್ ಬನಾ ರಹೆ ಹೇನ. ಅವ್ರು ಏನು ಮಾಡ್ತಿದ್ದಾರೆ? ಹೊರಗಡೆ ಬಾಂಬ್ಗಳನ್ನು ತಯಾರು ಮಾಡ್ತಿದ್ದಾರೆ. ತುಮಕೋ ಭಿ ಅಬ್ ರಿಫೈನ್ ಬಾಂಬ್ಸ್ ಗಿರಾನೆ ಹೇ. ನಿಮಗೂ ಏನು ಮಾಡಬೇಕಾಗಿದೆ? ನೀವು ಒಳ್ಳೊಳ್ಳೆ ಬಾಂಬ್ಸ್ಗಳನ್ನು ಬೀಳಿಸ್ಬೇಕು. ನೀವು ಚಿಂಟಿ ಮಾರ್ಗ್ ಕಿ ಸರ್ವಿಸ್ ಬಹುತ್ ಕಿ. ಸಾವಕಾಶಗೆ ಸೇವೆ ಮಾಡಿದ್ರಿ ನೀವು. ಚಿಂಟಿ ಮಾರ್ಗ್ ಬಮ್ ಗಿರಾನೆ ಸೆ ಝಟ್ ಸಫಾಯಿ ಹೋ ಜಾತಿ ಹೈ. ಬಾಂಬ್ ಹಾಕಿದ್ರೆ ಈಗ ವಿನಾಶ ಹೆಂಗಾಗ್ಲಿಕ್ಕತ್ತದ? ಅಷ್ಟಷ್ಟೇ 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 ಆಗ್ಲಿಕ್ಕತ್ತದ. ಬಾಂಬ್ ಹಾಕಿದ್ರೆ ಇಡೀ ಒಂದು ದೇಶನೇ ಏನಾಗ್ಬಿಡ್ತವೆ? ಹೋಗ್ಬಿಡ್ತವೆ. ಅದಕ್ಕೆ ಹೇಳ್ತಾರೆ ಬಾಬಾ, तो विशेष आवाज़ फैलाने की सर्विस करनी है, उसको बम गिराना कहते हैं. ಬಾಬಾ ಹೇಳ್ತಾರೆ, ಇಂಥ ಸರ್ವಿಸ್ ಮಾಡಬೇಕು, ಬಹಳ ವಿಶೇಷವಾದ ಸರ್ವಿಸ್ ಮಾಡಬೇಕು. ಆ ವಿಶೇಷ ಸರ್ವಿಸ್ಸಿಂದ ಏನಾಗಬೇಕು? ಎಲ್ಲ ಆತ್ಮಗಳು ಬಾಬನ ಕಡೆ ಬರಬೇಕು. ಹಂಗೆ ಸರ್ವಿಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ಬಮ್ ಗಿರಾನ ಕೇತಾ ಹೈ. ಅದಕ್ಕೇನು ಹೇಳ್ತಾರೆ? ಬಾಂಬ್ ಹಾಕೋದು ಅಂತ ಹೇಳ್ತಾರೆ ಬಾಬಾ. ಜಿತನಾ ಜೋ ರಿಫೈನ್ ಹೋಂಗೆ ಉತನಾ ರಿಫೈನ್ ಬಮ್ ಫೇಂಕೆಂಗೆ ಔರೋಂ ಪರ್. ಎಷ್ಟೆಷ್ಟು ರಿಫೈನ್ ಬಾಂಬ್ಸ್ ಇರ್ತಾವೋ ಅಷ್ಟು ಶಕ್ತಿಶಾಲಿಯಾಗಿರ್ತಾವೆ. ಇಲ್ಲಿ ನಾವೇನು ಮಾಡಬೇಕು? ನಾವು ರಿಫೈನ್ ಆಗಬೇಕು. ರಿಫೈನ್ ಆಗೋದಂದ್ರೇನು? ಶುದ್ಧ ಆಗಬೇಕು. ಎಷ್ಟೆಷ್ಟು ಶುದ್ಧ ಆಗ್ತೀವೋ ಅಷ್ಟು ಒಂದೊಂದು ಮಾತು ಕೂಡ ನಮಗೆ ಏನಾಗಿರ್ತವೆ? ಬಾಂಬ್ ಹಾಕಿದಂಗೆ ಇರ್ತವೆ ಅಂತ ಹೇಳ್ತಾರೆ ಬಾಬಾ. ಅಭಿ ಆಲ್ರೌಂಡ್ರ್ ಬನನಾ ಹೇ. ಈಗ ಎಲ್ಲನೂ ಆಗಬೇಕು. ನಮಗೆ ಬರಲ್ರಿ, ಸಾಲಿ ಕಲ್ತಿಲ್ಲ, ಜ್ಞಾನ ಹೇಳಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಭಾಂಡೆ ತಿಕ್ಕಕ್ಕೆ ಬರೋದಿಲ್ಲ, ಎಲ್ಲ ಥರನೂ ಮಾಡಬೇಕು. ಜಿತನಾ ಜಿತನಾ ಬನೆಂಗಿ ಉತನಾ ಉತನಾ ನಜ್ದೀಕ್ ಆಯೆಂಗಿ ಸತ್ಯುಗ್ ಪರಿವಾರಕ್ಕೆ. ಎಷ್ಟೆಷ್ಟು ಸೇವೆ ಮಾಡ್ತೀರೋ, ಎಷ್ಟೆಷ್ಟು ಆಲ್ರೌಂಡ್ರ್ ಆಗ್ತೀರೋ ಅಷ್ಟು ಏನಾಗ್ಬಿಡ್ತೀರಾ? ಸತ್ಯುಗಕ್ಕೆ ಬರೋಕ್ಕೆ ಸಮೀಪ ಆಗ್ತೀರಾ. ಆಲ್ರೌಂಡ್ ಚಕ್ರ ಲಗಾಕರ್ ಅಪನಾ ಶೋ ದಿಖಾನಾ ತಬ್ ಹೇ ಟ್ರೈನಿಂಗ್ ಕಿ ರಿಸಲ್ಟ್. ಎಲ್ಲ ಥರನೂ ಮಾಡಿ ಎಲ್ಲ ಕಡೆ ತಿರುಗಾಡಿ ಬರಬೇಕು, ಆವಾಗ ಟ್ರೈನಿಂಗ್ದು ರಿಸಲ್ಟ್ ಬರ್ತದೆ. ಪ್ರಾಕ್ಟಿಕಲ್ ಕೋರ್ಸ್ಗೆ ಬಾದ್ ಫಿರ್ ರಿಸಲ್ಟ್ ದೇಖೆಂಗೆ. ಈಗ ಹೇಳೋದಿಲ್ಲ, ಪ್ರಾಕ್ಟಿಕಲ್ ಮಾಡಬೇಕಾಗದ. ಹೊರಗಡೆನೂ ಎಕ್ಸಾಮ್ ಥಿಯರಿನೂ ಇರ್ತವೆ, ಪ್ರಾಕ್ಟಿಕಲ್ ಎಕ್ಸಾಮ್ನೂ ಇರ್ತಾವಲ್ಲ, ಹಂಗೆ ಬಾಬಾ ಹೇಳ್ತಾರೆ. ಅಭಿ ಫಿರ್ ಏಕ್ ಮಾಸ್ಗೆ ಬಾದ್ ಮಧುಬನ್ ಮೇ ಆವೋ ತೋ ಅಕೇಲೆ ನಹಿ ಆನಾ ಹೈ. ನೆಕ್ಸ್ಟ್ ಟೈಮ್ ಮಧುಬನ್ಗೆ ಬರಬೇಕಾದ್ರೆ ಒಬ್ಬರೇ ಬರಬೇಡಿ. ಅಭಿ ಫಿರ್ ಏಕ್ ಮಾಸ್, ಅಭಿ ಟ್ರೈನಿಂಗ್ ಪೂರಿ ನಹಿ ಹೈ. ಇನ್ನು ಇದು ಟ್ರೈನಿಂಗ್ ಪೂರ್ತಿ ಆಗಿಲ್ಲ. ಪ್ರಾಕ್ಟಿಕಲ್ ಅಭಿ ಹೈ. ಅಕೇಲಾ ಕೋಯಿ ಕೋ ಲೋಟ್ನಾ ನಹಿ ಹೈ, ಕೋಯಿ ನ ಕೋಯಿ ಕಾ ಪಂಡಾ ಬನ್ಕರ್ ಆನಾ ಹೈ. ಒಬ್ಬರೇ ಬರಬೇಡ್ರಿ, ಭಾಳಷ್ಟು ಮಂದಿನ ಕರ್ಕೊಂಡು ಅವ್ರಿಗೆ ನೀವು ಮಾರ್ಗದರ್ಶಿ ಆಗಿ ಬನ್ನಿ. ಯಾತ್ರಿ ಲೇ ಆನಾ ಹೈ. बाप दादा की इन कुमारियों में बहुत उम्मीद है. उम्मीदवार रत्नों को बाप दादा नयनों में समाते हैं.
ಬಾಪ್ದಾದಾಗೆ ಕುಮಾರಿಯರ ಮೇಲೆ ಬಹಳಷ್ಟು ನಂಬಿಕೆ ಇದೆ, ಆಸೆ ಇದೆ. ಅಂಥ ಮಕ್ಕಳನ್ನು ಬಾಬಾ ಎಲ್ಲಿಟ್ಕೊಂಡಿರ್ತಾರೆ? ಕಣ್ಣುಗಳಲ್ಲಿ ಇಟ್ಕೊತಾರೆ. ಅಚ್ಛಾ, ಓಂ ಶಾಂತಿ.